ಹಾಯ್ ಆಲ್, ಇದು ಸಂಡೇ ಅರ್ಲಿ ಮಾರ್ನಿಂಗ್. ಇವತ್ತು ಮನೆ ದೇವರಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಬೆಳಿಗ್ಗೆನೇ ಎದ್ದು ಸ್ನಾನ ಎಲ್ಲ ಮುಗಿಸಿ ರೆಡಿ ಆದ್ವಿ. ಹಾಗಾಗಿ ಸ್ಯಾಟರ್ಡೆ ಆಫ್ಟರ್ನೂನೇ ಕೂಡ ನಾವು ಹಾಸನಿಂದ ರಾಮನಾಥ್ಪುರಕ್ಕೆ ಬಂದಿದ್ವಿ. ಬೆಳಿಗ್ಗೆನೇ ಎದ್ದು ಎಲ್ಲ ಪ್ಯಾಕ್ ಮಾಡಿಕೊಂಡು ನಮ್ಗೆ ಗುಬ್ಬಚ್ಚಿಗೆ ಹುಷಾರಿಲ್ಲದೆ ಇರೋ ಕಾರಣ ಸಿರಪ್ಗಳು ಎಲ್ಲನೂ ಹಾಕ್ಕೊಂಡು ಅವನಿಗೂ ಕೂಡ ಹಾಲೆಲ್ಲ ಕಾಯಿಸ್ಕೊಂಡು ಒಂದು ಫ್ಲಾಸ್ಕಿಗೆ ಹಾಕ್ಕೊಂಡು ಎತ್ತಿಟ್ಕೊಂಡು ನಂತರ ಒಂದು ಸಿಕ್ಸ್ ಓ ಕ್ಲಾಕ್ ಅಷ್ಟರೊಳಗೆಲ್ಲ ನಾವು ರಾಮನಾಥ್ಪುರದಿಂದ ದೇವಸ್ಥಾನಕ್ಕೆ ಹೊರಡೋಣ ಅಂತ ಹೊರಟ್ವಿ. ಹೊರಡುವಾಗ ಆಲ್ಮೋಸ್ಟು ನಾವು ಹಾಸನ ಕಡೆಯಿಂದ ಬರೋದಾದರೆ ಚನ್ನರಾಯಪಟ್ಟಣ ಮೇಲೆ ಬರಬೇಕಂತೆ. ಬಟ್ ನಾವು ಇಲ್ಲಿ ರಾಮನಾಥ್ಪುರ ಕಡೆಯಿಂದ ಹೋಗ್ತಾ ಇರೋದ್ರಿಂದ ಸಾಲಿಗ್ರಾಮ ಮತ್ತು ಕಿಕ್ಕೇರಿ ರೂಟಲ್ಲಿ ಹೋದ್ವಿ. ಆಲ್ಮೋಸ್ಟ್ ನಾವು ಅಲ್ಲಿಗೆ ರೀಚ್ ಆದಾಗ 7:30 ಆಯಿತು. ಬೇಗನೆ ರೀಚ್ ಆದ್ವಿ. ಬಟ್ ಅಲ್ಲಿ ಹೋಗಿ ನೋಡಿದ್ರೆ ದೇವಸ್ಥಾನಗಳು ಬಾಗ್ಲಾಕಿತ್ತು. ಹಾಗಾಗಿ ಅರ್ಚಕ್ರ ನಂಬರು ಅಲ್ಲೇ ಗೋಡೆ ಮೇಲೆ ಇದ್ದಿದ್ದರಿಂದ ಅವರಿಗೆ ಕಾಲ್ ಮಾಡಿದ್ವಿ. ಅವರು 8 o'clock ಅಷ್ಟರೊಳಗೆಲ್ಲ ಪಾಪ ಬಂದು ಬಾಗಿಲೆಲ್ಲ ತೆಗೆದು ದೇವಸ್ಥಾನ ಎಲ್ಲ ಕ್ಲೀನ್ ಮಾಡಿ ನಂತರ ಪೂಜೆನೆಲ್ಲ ಸ್ಟಾರ್ಟ್ ಮಾಡಿದ್ರು. ನಮಗೆ ಗೊತ್ತಿರಲಿಲ್ಲ, ಏನೂ ಐಡಿಯಾ ಇರಲಿಲ್ಲ ಎಷ್ಟು ದೇವಸ್ಥಾನಗಳಿದೆ ಏನಿದೆ ಅಂತ. ಹಾಗಾಗಿ ಅವ್ರು ಹೇಳಿದ ಮೇಲೆ ಹಣ್ಣು ಕಾಯಿ ಹೂವು ಎಲ್ಲ ತಗೊಂಡು ನಾವು ಈ ದೇವಸ್ಥಾನದಲ್ಲಿ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪೂಜೆನ ಮುಗಿಸ್ಕೊಂಡ್ವಿ. ಇದು ಕಲ್ಲಲ್ಲಿ ಉಗಮ ಆಗಿರುವಂಥದ್ದು. ತುಂಬ ನಂಬಿಕೆ ಇದೆ ಜನಗಳಿಗೆ ದೇವ್ರ ಮೇಲೆ. ಹಾಗಾಗಿ ನಮ್ಮ ಮಾವನು ಕೂಡ ಮನೆ ದೇವರಲ್ವಾ ಹೋಗ್ಬರೋಣ ಅಂತಿದ್ರು. ಕೊನೆಗೆ ಇವತ್ತು ಕಾಲ ಕೂಡ ಬಂತು. ಹಾಗಾಗಿ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಅಲ್ಲೇ ಅಕ್ಕಪಕ್ಕ ಮತ್ತೆ 3-4 ದೇವಸ್ಥಾನಗಳಿದ್ದು ಅದು ನರಸಿಂಹಸ್ವಾಮಿಯ ಅಕ್ಕ ತಂಗಿಯಂದಿರು ಅಂತ ಹೇಳಿದ್ರು ಅರ್ಚಕರು. ಪಾಪ ಅವರೇ ಗೈಡೆನ್ಸ್ ಮಾಡಿ ಎಲ್ಲ ಕಡೆ ಕರ್ಕೊಂಡು ಹೋದ್ರು. ಎಲ್ಲ ದೇವಸ್ಥಾನಗಳು ಬಾಗ್ಲಾಗಿದ್ದರಿಂದ ಪಾಪ ಅವರೇ ಕಾಲ್ ಮಾಡಿ ಎಲ್ಲನೂ ಕರೆಸಿ ಪೂಜೆನೆಲ್ಲ ಮಾಡಿಸ್ಕೊಟ್ರು. ನಮಗೇನೂ ಐಡಿಯಾನೇ ಇರಲಿಲ್ಲ ಏನೇನು ತೊಗೊಂಡು ಹೋಗಬೇಕು ಅಂತ. ಬಟ್ ಮುಡಿ ಕೊಡೋ ಪ್ಲ್ಯಾನ್ ಇತ್ತು. ಬಟ್ ಅವರು ನೀವು ಸಡನ್ನಾಗಿ ಹೇಳಿದ್ರೆ ಸುಮ್ಮನೆ ಕಷ್ಟ ಆಗುತ್ತೆ, ಇನ್ನೊಂದು ದಿನ ಬನ್ನಿ ಅಂತ ಹೇಳಿದ್ರು ಅಂತ ಮುಡಿ ಕ್ಯಾನ್ಸಲ್ ಮಾಡಿ ಹಾಗೆ ಬಂದ್ವಿ. ಆಲ್ಮೋಸ್ಟ್ 11 o'clock ಆಯಿತು ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಡೋ ಅಷ್ಟರೊಳಗೆ. ಹಾಗೆ ಬರ್ತಾ ಮಧ್ಯದಲ್ಲಿ ತಿಂಡಿನೂ ತಿನ್ಕೊಂಡು ನಾವು ಹೊರಟಾಗ 11:30 ಆಯಿತು. ಆಲ್ಮೋಸ್ಟು 1 o'clock ಎಲ್ಲ ನಾವು ಮನೆ ಕಡೆಗೆ ರೀಚ್ ಆದ್ವಿ. ತುಂಬ ಸುಸ್ತಾಗ್ತಾ ಇತ್ತು. ಹಾಗಾಗಿ ಬಂದು ರೆಸ್ಟ್ ಮಾಡಿದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.